ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಸಣ್ಣ ಮಾಹಿತಿ ಈಗಿನ ಹೊಸತಾಗಿ ಕೊಕ್ಕೋ ನೆಟ್ಟು ಕೃಷಿ ಮಾಡ್ತಾ ಇರೋವರಿಗಾಗಿ. ನೋಡಿ, ಇದು 1 ವರ್ಷದ ಗಿಡ. ಕಳೆದ ವರ್ಷದ ಸೀಸನ್ನಲ್ಲಿ ನೆಟ್ಟಿರುವಂಥ ಕೊಕ್ಕೋ ಗಿಡ. ಏನಾಗ್ತದೆ, ಬೇರೆ ಬೇರೆ ಕಾರಣಗಳಿಂದಾಗಿ ಅದರ ಕೊಕ್ಕೋದ ಗೆಲ್ಲು ತುದಿ ತುಂಡಾಗಿ ಹೋಗ್ತದೆ, ಅಥವಾ ಏನೋ ರೋಗದಿಂದಲೋ ಅಥವಾ ಡೈಬ್ಯಾಕ್ನಿಂದಲೋ ಸತ್ತು ಹೋಗ್ತದೆ. ಸತ್ತಾಗ ಅದರಲ್ಲಿ ಮತ್ತೆ ಹೊಸತಾಗಿ ಚೂಪಾನ್, ಈ ಥರದ್ದು ಚೂಪಾನ್ ಬರ್ತದೆ. ಅದು ಒಂದಾಗಿ ಬರುವುದಿಲ್ಲ, 3-4 ಎಲ್ಲ ಜೊತೆಯಾಗಿ ಬರ್ತದೆ. ಆಗ ನಾವು ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಒಂದೇ ಹತ್ರ ಚೂಪಾನುಗಳು 3-4 ಒಟ್ಟಿಗೆ ಬಂದಿತ್ತು. ಹೀಗೆ ಇದು ಆ್ಯಕ್ಚುಲಿ ಗೆಲ್ಲಲ್ಲ, ಇದು ಚೂಪಾನೆ. ಈ ಚೂಪಾನ್ನಲ್ಲಿ 5 ಗೆಲ್ಲುಗಳು ಬರುವುದು ಬೇರೆ, ಇದು ಚೂಪಾನುಗಳೇ 3-4-5 ಬೇರೆ ಬೇರೆ ಬಂದಂಥದ್ದು. ಅದು ನಾವು ಕನ್ಫ್ಯೂಸ್ ಮಾಡಿಕೊಳ್ಬಾರ್ದು. ಚೂಪಾನ್ ಅಂತ ಹೇಳಿದರೆ ಅದರಲ್ಲಿ ಸುತ್ತಲೂ ಎಲೆಗಳು ಬರ್ತದೆ. ಗೆಲ್ಲು ಅಂತ ಹೇಳಿದರೆ ಇಲ್ಲಿ ನೋಡಿ, ಇದೀಗ ಮೂಲ ಕಾಂಡ, ಹೀಗೆ ಸುತ್ತಲೂ ಗೆಲ್ಲಿರುವಂಥದ್ದು ಚೂಪಾನ್. ಆಮೇಲೆ ನೋಡಿ, ಹೀಗೆ 2 ಬದಿಯಿಂದ ಮಾತ್ರ ಗೆಲ್ಲುಗಳು ಬರುವಂಥದ್ದು ಇದು ಗೆಲ್ಲು. ಹಾಗಾಗಿ 2 ರೀತಿಯ ಗೆಲ್ಲುಗಳಿರ್ತದೆ, ಅದನ್ನು ಗಮನಿಸಬೇಕು. ಒಂದು, ನಾವು ಅದನ್ನು ರೌಂಡ್ ಗೆಲ್ಲು, ಉರುಂಟು ಪಿಳ್ಳೆ ಅಂತ ಹೇಳ್ತೇವೆ, ಮತ್ತು ಗೆಲ್ಲು ಅಂತ. ಈ 2 ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಹಾಗೆ ಈ ಚೂಪಾನನ್ನು ನಾನು ಸ್ವಲ್ಪ ಈಗಲೇ ಅದನ್ನು ಕತ್ತರಿಸಿದ್ದೇನೆ. ಇದನ್ನು ಇನ್ನೂ ಸ್ವಲ್ಪ ಬೆಳೀಲಿಕ್ಕೆ ಬಿಟ್ಟು, ಇದು ಸ್ವಲ್ಪ ಇದರ ಸಿಪ್ಪೆ ಎಲ್ಲ ಕಪ್ಪಾಗಿ ಆ ಸ್ಟೇಜಿನಲ್ಲಿ ಉಳಿದದನ್ನು ಸಹ ತೆಗಿಬೋದು. ಯಾಕಂದರೆ ಚೂಪಾನ್ ಬಂದದನ್ನು ಅದರಲ್ಲಿ ಆ ಸ್ಟೇಜಿನಲ್ಲಿ, ಆ ಹಂತದಲ್ಲಿ ನಾವು ಯಾವುದು ಒಳ್ಳೆದುಂಟು ಅದನ್ನು ಬಿಟ್ಟು ಉಳಿದದ್ದನ್ನು ಕತ್ತರಿಸ್ಬೋದು. ನಾನು ಈ ಹಂತದಲ್ಲೇ ಕತ್ತರಿಸಿದ್ದೇನೆ. 2 ಸಹ ಆಗ್ತದೆ. ಯಾಕಂತ ಹೇಳಿದರೆ ಇದು ಪುನಃ ಏನಾದರೂ, ಈಗ ನೋಡಿ, ಇಲ್ಲಿ ಇನ್ನು ಸ್ವಲ್ಪ ಮೇಲೆ ಬರುವಾಗ ಇದರಲ್ಲಿ 5 ಗೆಲ್ಲುಗಳು ಹೊರಡ್ತದೆ. ಈ ಹಂತದಲ್ಲಿ ನಾವು ಇಟ್ಟುಕೊಳ್ಬೋದು. ಇದು ಮುಂದೆ ಒಳ್ಳೆಯ ರೀತಿಯಾದಂಥ ಗೆಲ್ಲುಗಳು ಬಂದು ಒಳ್ಳೆಯ ಆಕಾರದ ಒಂದು ಸಸಿ ಅಥವಾ ಕೊಕ್ಕೋದ ಗಿಡ ಆಗ್ತದೆ. ಇದನ್ನು ನಾವು ಗಮನಿಸಬೇಕು. ತುಂಡಾದಾಗ ಇಲ್ಲಿ ಸುಮಾರು ಚೂಪಾನುಗಳು, ಅಂದರೆ ಈ ರೀತಿ ಪೂರ್ತಿ ಸುತ್ತಲೂ ಎಲೆ ಇರುವಂಥ ಗೆಲ್ಲುಗಳು ಬರ್ತದೆ. ನೋಡಿ, ಇದರಲ್ಲಿ ಸುತ್ತಲೂ ಎಲೆ ಉಂಟು, ಅಂದರೆ ಮೇಲಿಂದ ನೋಡುವಾಗ ನಮಗೆ ಸುತ್ತಲೂ ಎಲೆ ಕಾಣ್ತದೆ. ಅದನ್ನು ಗಮನಿಸಬೇಕು. ಹಾಗೆ ಇದನ್ನು ಇಟ್ಟುಕೊಂಡು ಇಲ್ಲಿದ್ದದನ್ನು ತೆಗಿಬೇಕು. ಆ ಚೂಪಾನನ್ನು ನಾವು ಆಯ್ಕೆ ಮಾಡುವಾಗ ಇಲ್ಲಿ ಕಾಂಡಕ್ಕೆ ಅತಿ ಹತ್ತಿರದಲ್ಲಿರೋದು, ತುಂಬ ದೂರದಿಂದ ಹೀಗೆ ಬಂದಿದ್ದದ್ದು ನಾವು ಅದನ್ನು ಇಟ್ಟರೆ ಅದು ಬೆಳೆಯುವಾಗ ಅದು ಸಿಗಿದು ಹೋಗ್ತದೆ. ಹಾಗಾಗಿ ಮುಖ್ಯ ಕಾಂಡಕ್ಕೆ ಅತಿ ಹತ್ತಿರವಾಗಿ ಮತ್ತು ಸ್ಟ್ರೈಟ್ ಆಗಿ, ಸೀದಾ ನೇರವಾಗಿ ಇರುವಂಥದ್ದು ಮತ್ತು ಗಟ್ಟಿಯಾಗಿರುವಂಥ ಚೂಪಾನುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನು ಬಿಟ್ಟು ಉಳಿದದನ್ನು ಕತ್ತರಿಸಿ ಹಾಕಬೇಕು. ಈಗಿನ್ನು ಕೆಲವು ವರ್ಷ ಹೋಗುವಾಗ ಈ ಗಂಟು ಇಲ್ಲಿ ಕಾಣುವುದೇ ಇಲ್ಲ, ಇಲ್ಲಿ ತೋರಾಗಿ ಇದು ಮುಖ್ಯ ಕಾಂಡದ ಹಾಗೆ ಅನಿಸ್ತದೆ. ಇದೊಂದು ಮಾಹಿತಿ ಹೊಸ ಪ್ಲಾಂಟೇಶನ್, ಹೊಸ ಗಿಡಗಳನ್ನು ಮಾಡ್ತಾ ಇರುವವರಿಗಾಗಿ. ನಮಸ್ಕಾರ.